ಹಲೋ ಗಾಯ್ಸ್, ಹವ್ ಆರ್ ಯು? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಮಕ್ಕಳಿಗೆ ಅಂದರೆ 1 to 6 ಮಂತ್ ಬೇಬಿಗೆ ವಾಟರ್ನ ಎಂತಕ್ಕೋಸ್ಕರ ಕೊಡಬಾರ್ದು ಮತ್ತು ಎಂತಕ್ಕೋಸ್ಕರ ಕೊಡೋಕ್ಕೆ ಹೇಳ್ತಾರೆ ಅನ್ನೋದನ್ನ ಇವತ್ತಿನ ಟಾಪಿಕಲ್ಲಿ ಡಿಸ್ಕಷನ್ ಮಾಡೋಣ. ಮೇಯ್ನಾಗಿ ಎಲ್ಲ ಹಾಸ್ಪಿಟಲಲ್ಲಾಗಿರ್ಬೋದು, ಎಲ್ಲ ಕೆಲವು ಕಡೆ ಏನು ಮಾಡ್ತಾರೆ ಅನ್ನೋದಾದರೆ ವಾಟರ್ನ ಕೊಡಬೇಡಿ, ತಾಯಿಯ ಎದೆಯಲ್ಲೇ ಆಲ್ಮೋಸ್ಟ್ ವಾಟರ್ ಇರುತ್ತೆ, ಸೊ ಅದನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಅದೇ ಯಾಕೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತು ಅದಕ್ಕಿಂತ ಮುಂಚೆ ಹೇಳೋದಾದರೆ ಈ ವಾಟರ್ ಕೊಟ್ಟರೆ ಏನಾಗ್ಬೋದು ಮಕ್ಕಳಿಗೆ ಅಂದರೆ 0 to 6 ಮಂತ್ವರೆಗೂ ವಾಟರ್ನ ಕುಡ್ದಿರುವಂತಹ ಮಕ್ಕಳಿಗೆ ಬಾಡಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ಟಾಪಿಕಲ್ಲಿ ಡಿಸ್ಕಷನ್ ಮಾಡೋಣ ಗೈಸ್. ಓಕೆ, ಇವತ್ತಿನ ಟಾಪಿಕ್ ಬಂದು ಮಕ್ಕಳಿಗೆ ನೀರು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ ರೀತಿ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು ಮತ್ತು ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಫಸ್ಟ್ ಪಾಯಿಂಟ್ ಬಂದು ಮಕ್ಕಳಿಗೆ ಬಾಡಿಲಿ ಡಿಹೈಡ್ರೇಷನ್ ಆಗಿದೆ ಅನ್ನೋದನ್ನ ಹೇಗೆ ಕಂಡುಹಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ನಮ್ಮ ಬಾಡಿಲಿ ಏನಾದರೂ ಒಂದು ಅದು ಆಚೆ ಈಚೆ ಆದ್ರೂ ನಮಗೆ ಗೊತ್ತಾಗುತ್ತೆ. ಏನಕ್ಕೆ ಅಂದರೆ ನಾವು ಹೇಳ್ತೀವಿ, ನಮಗೆ ಮಾತಾಡೋಕ್ಕೆ ಬರುತ್ತೆ, ಸೊ ನಮ್ಗೆ ಹಿಂಗೆ ಆಗ್ತಿದೆ ಹಿಂಗೆ ಆಗ್ತಿಲ್ಲ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಇಲ್ಲ ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳೋದು, ಇಲ್ಲ ಕ್ಲಿನಿಕ್ಕಿಗೆ ಹೋಗೋದು, ಏನೋ ಒಂದು ರಿಕವರಿ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಈ ಮಕ್ಕಳ ವಿಷಯದಲ್ಲಿ ಏನಂತ ಅಂದರೆ ಮಕ್ಕಳಿಗೆ ಏನಾಗ್ತಿದೆ, ಆ ಸಿಚುವೇಷನಲ್ಲಿ ಮಕ್ಕಳಿಗೆ ಯಾವ ಥರ ಪ್ರಾಬ್ಲಮ್ನ ಅವು ಫೇಸ್ ಮಾಡ್ತಿರ್ತವೆ ಅನ್ನೋದನ್ನ ಗೊತ್ತಾಗ್ತಿರೋದಿಲ್ಲ. ಸೊ ನಾವು ತಾಯಿ ಆದವರು ಮನೆಯಲ್ಲಿ ಮಕ್ಕಳಿಗೆ ಪ್ರತಿಯೊಂದನ್ನು ಸೂಕ್ಷ್ಮತೆಯಿಂದ ನಾವು ಅವನ್ನ ನೋಡ್ಕೊಳ್ಳೇಬೇಕಾಗತ್ತೆ. ಆಗು ಹೋಗುಗಳನ್ನ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಮಕ್ಕಳಿಗೆ ಫಸ್ಟಾಗಿ ಬಾಡಿಲಿ ಡಿಹೈಡ್ರೇಷನ್ ಹೇಗಾಗುತ್ತೆ, ಮಕ್ಕಳಿಗೆ ಬಾಡಿಲಿ ನೀರು ಬೇಕು ಅಂತ ಹೆಂಗೆ ಅನಿಸುತ್ತೆ ಅನ್ನೋದಾದರೆ, ಮಕ್ಕಳಿಗೆ ಡಿಹೈಡ್ರೇಷನ್ ಆಗಿದೆ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳೋದಾದರೆ, ಮತ್ತು ಅದನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ಗಳಿದೆ. ಅದನ್ನು ನಾವು ತಿಳ್ಕೊಂಡ್ರೆ ಮಕ್ಕಳಿಗೆ ಇಷ್ಟು ಪ್ರಮಾಣದಲ್ಲಿ ನೀರು ಬೇಕು, ಸೊ ಅವಕ್ಕೆ ನಾವು ನೀರು ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಫಸ್ಟ್ ಪಾಯಿಂಟ್ ಬಂದು ಮಕ್ಕಳಿಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದಾದರೆ, ಕ್ರ್ಯಾಕ್ ಲಿಪ್ಸ್ ಅಂದರೆ ಸೀಳಿರುವಂತಹ ತುಟಿಗಳಾಗಿರುತ್ತೆ. ಆನಂತರ ಮಕ್ಕಳಿಗೆ ಏನಂತಂದರೆ ತುಂಬಾ ಕಣ್ಣಿನ ಸುತ್ತ ಎಲ್ಲ ಏನಂದರೆ ಒಂಥರ ಮಾರ್ಕ್, ಡಾರ್ಕ್ ಸರ್ಕಲ್ ಥರ ಕಾಣ್ತಾ ಇರುತ್ತೆ. ಆನಂತರ ಆದರೆ ಕರೆಕ್ಟಾಗಿ ಮೋಷನ್ ಪಾಸ್ ಆಗ್ತಾ ಇರಲ್ಲ, ಅಂದರೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಯೆಲ್ಲೋಯಿಶ್ ಆಗೋದು. ಆನಂತರ ಇವಾಗ ಮೋಷನ್ ಹೋಗ್ಬೇಕಾದ್ರೆ ತುಂಬ ಕಾಂಪಿಟೇಟಾಗಿ ಅಂದರೆ ಅನ್ನೋ ಥರ ಎಲ್ಲ ಮೋಷನ್ ಹೋಗೋದು, ಅದೆಲ್ಲ ನೋಡೋಕ್ಕಾಗಲ್ಲ ಸೀರಿಯಸ್ಲಿ. ಪಾಪ ನಾವು ಹೇಳ್ಕೊತೀವಿ, ಬಟ್ ಮಕ್ಕಳಿಗೆ ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಅವು ಏನಂದರೆ ಈ ಮೂಲಕ ಎದುರಿಸ್ತಾ ಇರ್ತಾರೆ. ಸೊ ಆಗ ನಾವೇನು ಮಾಡಬೇಕು, ಯಾವ ರೀತಿ ನಾವು ಅದನ್ನು ಫೇಸ್ ಮಾಡಬೇಕು, ಮಕ್ಳಿಗಾಗೋ ನೋವನ್ನ ನಾವು ಯಾವ ರೀತಿ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋದು. ಮತ್ತು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ಕೂಡ ತುಂಬಾ ವೀಕ್ ಆಗುತ್ತೆ. ವೀಕ್ ಅನ್ನೋದಕ್ಕಿಂತ ತುಂಬ ಆ್ಯಕ್ಟಿವ್ ಆಗಿ ಆಗ್ತಿರಲ್ಲ, ಅಂದರೆ ತುಂಬ ಯಾವಾಗಲೂ ಡಲ್ಲಾಗಿರೋದು, ಆ ಥರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಏನಂತ ಅಂದರೆ ಕರೆಕ್ಟಾಗಿ ಮೋಷನ್ ಕೂಡ ಪಾಸ್ ಆಗ್ತಿರಲ್ಲ. ಯೂರಿನ್ ಪಾಸ್ ಆಗಬೇಕಾದ್ರೆ ಯೂರಿನು ಕೂಡ ತುಂಬ ಯೆಲ್ಲೋಯಿಶ್ ಆಗಿ ಬರುತ್ತೆ. ಮತ್ತು ಯೂರಿನ್ ಪಾಸ್ ಮಾಡಬೇಕಾದ್ರೆ ಸ್ವಲ್ಪನೇ, ತುಂಬ ಜಾಸ್ತಿ ಪಾಸ್ ಮಾಡೋಕ್ಕಾಗ್ತಿರಲ್ಲ, ಸ್ವಲ್ಪನೇ ಪಾಸ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನಾವು ಕಂಡುಹಿಡ್ಕೊಂಡ್ರೆ ಬಾಡಿಲಿ ಡಿಹೈಡ್ರೇಷನ್ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೋದು. ಅಂದರೆ ಯಾವಾಗ ನಾವು ಬೇಬಿಗೆ ನೀರನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಇದು ಮೇನ್ ಪಾಯಿಂಟ್. ಕೆಲವು ಕ್ಲಿನಿಕಲ್ಲಿ ಏನು ಮಾಡ್ತಾರೆ ಅನ್ನೋದಾದರೆ, ಸೀರಿಯಸ್ಲಿ ನನಗೆ ಆಗಿರುವಂತಹ ಇದೊಂದು ಬಿಗ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇವಾಗ ಪಾಪು ಆಗಿದ ತಕ್ಷಣ ಏನು ಮಾಡ್ತಾರೆ, ಪಾಪುದು ಅದೇನೋ ಗಲೀಜೆಲ್ಲ ಹೋಗಲಿ ಅಂದ್ಬಿಟ್ಟು ಸಕ್ಕರೆ ನೀರು ಹಾಕ್ಬಿಟ್ಟು ಅದರೊಳಗಡೆ ಸಕ್ಕರೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕುಡಿಸ್ತಾರೆ. ದಯವಿಟ್ಟು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ತುಂಬ ಇವಾಗ ನಾವೇನು ಅದನ್ನು ಫೇಸ್ ಮಾಡೋಕ್ಕಾಗಲ್ಲ. ಅಂದರೆ ಮುಂದೆ ಆಯಿತಾ ಒಂದು 6 ಮಂತ್ 7 ಮಂತ್ ಆಯ್ತಾ ಅವಕ್ಕೆ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ದಯವಿಟ್ಟು ಶುಗರ್ನ ಪಾಪುಗಳಿಗೆ ಕೊಡೋಕ್ಕೆ ಹೋಗಬೇಡಿ. ತುಂಬ ಎಫೆಕ್ಟ್ ಆಗಿಬಿಡುತ್ತೆ ಆಮೇಲೆ. ಮತ್ತು ಈ ವಾಟರ್ನಂತ ಕೊಡೋ ನೆಸೆಸಿಟಿನೇ ಇಲ್ಲ. 0 to 6 ಮಂತ್ವರೆಗೂ ವಾಟರ್ ಕೊಡುವಂತಹ ನೆಸೆಸಿಟಿ ಇರೋದಿಲ್ಲ. ಏನಕ್ಕೆ ಅಂದರೆ ತಾಯಿಯ ಎದೆ ಹಾಲಲ್ಲೇ ಮಕ್ಕಳಿಗೆ ಎಷ್ಟು ಬೇಕೋ ವಾಟರ್ ಕಂಟೆಂಟು ಅಷ್ಟು ಇದ್ದೇ ಇರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಯಾರೂ ಕೂಡ ವಾಟರ್ನ ಕೊಡೋಕ್ಕೆ ಹೋಗಬೇಡಿ. ಇದು ನಿಜವಾಗ್ಲೂ ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ಕೋಲ್ಡ್ ಆಗೋದು, ಪಿಡ್ಸ್ ಬರೋದು, ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು 0 to 6 ಮಂತ್ವರೆಗೂ ಪಾಪುಗಳಿಗೆ ವಾಟರ್ನ ಅವಾಯ್ಡ್ ಮಾಡಿ ಕೊಡೋದಕ್ಕೆ ಹೋಗಬೇಡಿ. ಓಕೆನಾ? ತಾಯಿಯ ಎದೆ ಹಾಲಲ್ಲಿ ಎಷ್ಟು ವಾಟರ್ ಇರುತ್ತೋ ಅದು ಪಾಪುಗೆ ಸೇರುತ್ತೆ.
ಕೆಲವೊಬ್ಬರಿಗೆ ಬಂದು ತಾಯಿಯ ಎದೆಯಲ್ಲೂ ಅಷ್ಟಾಗಿ ಬರ್ತಾ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ಫಾರ್ಮುಲಾ ಮಿಲ್ಕ್ನ ಕೊಡೋದಕ್ಕೆ ಡಾಕ್ಟ್ರು ಹೇಳ್ತಾರೆ. ಸೊ ಆವಾಗ ನೀವೇನು ಮಾಡ್ತೀರಾ ಅಂದರೆ ಫಾರ್ಮುಲಾ ಮಿಲ್ಕಿಗೆ ಅಂದರೆ ಫಾರ್ಮುಲಾ ಮಿಲ್ಕ್ ಅಂದರೆ ಸೋ ಮಚ್ ಬ್ರ್ಯಾಂಡ್ ಇದೆ, ನಿಮ್ಗೆ ಗೊತ್ತಿರುತ್ತೆ ಎಷ್ಟೊಂದು ಥರ ಬ್ರ್ಯಾಂಡ್ಗಳಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡ್ ನೋಡಿಬಿಟ್ಟು ಫಾರ್ಮುಲಾ ಮಿಲ್ಕ್ನ ಹಾಕೋಕ್ಕಾಗುತ್ತೆ. ಏನಕ್ಕೆ ಸಮ್ಟೈಮ್ಸ್ ಎದೆ ಹಾಲು ಇಲ್ಲ ಅನ್ನೋ ಇದ್ದರೆ ಮಾತ್ರ ಫಾರ್ಮುಲಾ ಮಿಲ್ಕ್ನ ನೀವು ಕೊಡಬೇಕಾಗುತ್ತೆ. ಅದರಲ್ಲೇ ಎಷ್ಟು ಪ್ರಮಾಣದಲ್ಲಿ ನೀರನ್ನ ನಾವು ಮಿಕ್ಸ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಪಾಪುಗೆ ಕೊಡಬೇಕು ಅನ್ನೋದು ಅದರಲ್ಲೇ ಇರುತ್ತೆ. ಸೊ ನೋಡಿಬಿಟ್ಟು ಕರೆಕ್ಟಾಗಿ ನೋಡಿಬಿಟ್ಟು ಮೆಜರ್ಮೆಂಟ್ ನೋಡಿಕೊಂಡು ನೀವು ಪಾಪುಗೆ ಕೊಡ್ಬೋದು. ಓಕೆ ಗೈಸ್, ನೋಡಿದ್ರಲ್ಲ, ಈಗ ಯಾವುದೇ ರೀತಿಯಾದ 0 to 6 ಮಂತ್ ಬೇಬಿಗೆ ನಾವು ವಾಟರ್ನ ಕೊಡಬಾರ್ದು. ನೆಕ್ಸ್ಟ್ 6 ಮಂತ್ ಆದಮೇಲೆ ಖಂಡಿತವಾಗ್ಲೂ ನೀರು ಕೊಡಲೇಬೇಕು. ಹೇಳೋದಾದರೆ ಮಕ್ಕಳಿಗೆ ನೀರು ಕೊಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಮೈನ್ ಸ್ಕಿನ್ನಲ್ಲಿ ತುಂಬ ಬದಲಾವಣೆನ ನಾವು ಕಾಣಬೇಕಾಗತ್ತೆ. ಬೇಬಿಗೆ ತುಂಬ ಅಂದರೆ ತುಂಬ ಸಾಫ್ಟ್ನೆಸ್ ಇರುತ್ತೆ ಸ್ಕಿನ್ನು. ಆ ಪಾಪುಗೆ ಬಾಡಿಲಿ ನೀರು ಕಂಟೆಂಟ್ ಇಲ್ಲ ಅನ್ನೋದಾದರೆ ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆ ನಂತರ ತುಂಬ ಅಂದರೆ ತುಂಬ ವೀಕ್ ಆಗ್ತಾರೆ. ಆವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಪಾಪುಗೆ ತುಂಬ ವೀಕ್ ಇದ್ದಾನೆ, ಏನು ಮಾಡಬೇಕು ಅಂತ ಹೇಳಿ. ಸೊ ಆವಾಗ ನಾವು ಆ ಟೈಮಲ್ಲೆಲ್ಲ ಕರೆಕ್ಟ್ ಟೈಮಿಗೆ ಊಟ ಆದಮೇಲೆ, ಊಟಕ್ಕಿಂತ ಮುಂಚೆ ನೀರನ್ನ ಕೊಡಬೇಕಾಗತ್ತೆ. ಅಂದರೆ ನೀವೇನು ಮಾಡ್ತೀವಿ, ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಚೆನ್ನಾಗೆ ಸ್ವಲ್ಪ ವಾಟರ್ನ ಕುಡಿಸಿ. ಅಂದರೆ 6 ಮಂತ್ ಆದಮೇಲೆ ಪಾಪುಗೆ ಬಿಸಿನೀರು ಹಾಗೆ ಕುದಿಸಿ ಆರಿಸಿರುವಂತಹ ಬಿಸಿನೀರನ್ನ ಪಾಪುಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕೊಡಬೇಕಾಗತ್ತೆ. ಏನಕ್ಕೆ ಅಂದರೆ ಯಾವುದೇ ರೀತಿ ನೀರಾದ್ರೂ ಕೂಡ ನೀವು ಯಾವಾಗಲೂ ಬಿಸಿನೀರು ಕೊಡೋದು ತುಂಬ ಅಂದರೆ ತುಂಬ ಉತ್ತಮ. ಅದು ಫಿಲ್ಟರ್ ವಾಟರ್ ಆಗಿರ್ಬೋದು, ಮಿನರಲ್ ವಾಟರ್ ಆಗಿರ್ಬೋದು, ಏನೇ ವಾಟರ್ ಆಗಿರಲಿ. ಬಟ್ ನನ್ನ ಪ್ರಕಾರ ಹೇಳೋದಾದರೆ ಯಾವುದೇ ವಾಟರ್ನೂ ಕೂಡ ನೀವು ಫಿಲ್ಟರ್ ಮಾಡಿದ್ರೂ ಕೂಡ ನೀವು ಸ್ವಲ್ಪ ಬಿಸಿ ಮಾಡಿ, ಅಂದರೆ ಸ್ವಲ್ಪ ಅಂತ ಅಲ್ಲ, ಜಾಸ್ತಿನೇ ಬಿಸಿ ಮಾಡಿ ಕುದಿಸಿ ಚೆನ್ನಾಗಿ ಆರಿಸಿರುವಂತಹ ನೀರನ್ನ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜಾಸ್ತಿ ಯಾವುದೇ ರೀತಿ ನೆಗಡಿ, ಶೀತ, ಕೆಮ್ಮು ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ನೆಗಡಿ, ಕೆಮ್ಮು ಅಂದರೆ ಈ ವೆದರಿಂದ ಚೇಂಜ್ ಆಗೇ ಆಗ್ತಾರೆ. ಬಟ್ ನಾವು ಮನೆಯಲ್ಲಿ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚೆನ್ನಾಗೆ ಬಿಸಿನೀರನ್ನ ಕಾಯಿಸಿ ಆರಿಸಿ ಕುಡಿಸಿ, ತುಂಬ ಒಳ್ಳೆಯದು. ಮತ್ತು ವಾಟರ್ನ 6 ಮಂತ್ ಆದಮೇಲೆ ಏನು ಮಾಡ್ತೀರಾ ಅಂತ ಅಂದರೆ ಒಂದು ಇಷ್ಟಿಷ್ಟು ml ಕೊಡಬೇಕು ಅನ್ನೋದು ಒಂದು ಚಾರ್ಟ್ ಇದೆ. ಸೊ ನಾನು ಇಲ್ಲಿ ಹಾಕ್ತೀನಿ, ಆ ಚಾರ್ಟ್ ನೋಡಿಕೊಂಡು ನೀವು ವಾಟರ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದು ಬಾಡಿಗೆ. ಮತ್ತು ಫ್ರೂಟ್ಸು ಕೂಡ, ಅದ್ರ ಜೊತೆಗೆ ಫ್ರೂಟ್ಸು ಕೂಡ ಕೊಡೋದ್ರಿಂದ ತುಂಬ ಒಳ್ಳೆಯದಿದೆ. ಬೆನಿಫಿಟ್ ಅಂತ ಹೇಳೋದಾದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ರಕ್ತದ ಸಂಚಾರ ಬಾಡಿಲಿ ತುಂಬ ಚೆನ್ನಾಗಾಗುತ್ತೆ. ಆ ನಂತರ ನೆಕ್ಸ್ಟು ಸ್ಕಿನ್ಗೆ ತುಂಬಾ ಒಳ್ಳೆಯದಿರುತ್ತೆ. ಅಂದರೆ ಡ್ರೈ ಸ್ಕಿನ್ ಇರಲ್ಲ, ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಅಂದರೆ ವಾಟರ್ 6 ಮಂತ್ ಆದಮೇಲೆ ವಾಟರ್ ಕೊಡೋದ್ರಿಂದ. ನೆಕ್ಸ್ಟ್ ಬಂದು ಮೂಳೆಗಳಿಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಅಂದರೆ ಇವಾಗ ಬೆಳೀತಿರುವಂಥ ಮಕ್ಕಳುಗಳಿಗೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಆಟ ಆಡ್ತಿರ್ತಾರೆ, ಚೆನ್ನಾಗಿ ಆಟ ಆಡಿಕೊಂಡು ಸುಸ್ತಾಗುತ್ತಲ್ವ. ಸೊ ಅವಾಗ ಅವ್ರಿಗೆ ವಾಟರ್ ಬೇಕು ಅಂತ ಅನಿಸುತ್ತೆ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಾಟರ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಸ್ಟಾರ್ಟ್ ಮಾಡಿದಾಗ ಅವರು ಏನು ಮಾಡ್ತಾರೆ, ಅದನ್ನೇ ಅಭ್ಯಾಸ ಮಾಡ್ಕೊತಾರೆ. ಈ ಟೈಮ್ಗೆ ನಾನು ವಾಟರ್ ಕುಡಿಬೇಕು, ಇಷ್ಟು ಆಟ ಆಡಬೇಕು ಅನ್ನೋದು ಅವರೇ ಮೈಂಡಲ್ಲಿ ಸೆಟ್ ಮಾಡ್ಕೊತಾ ಹೋಗ್ತಾರೆ. ಸೊ ಆವಾಗ ಅವ್ರಿಗೆ ನಾವೇನು ಹಿಂಸೆ ಮಾಡಿ ಕುಡಿಸೋ ನೆಸೆಸಿಟಿ ಇರೋದಿಲ್ಲ. ಸೊ ತಾವೇ ವಾಟರ್ ಕುಡಿಯೋಕ್ಕೆ ಅಭ್ಯಾಸ ಮಾಡ್ಕೊತಾರೆ. ಮತ್ತು ನೆಕ್ಸ್ಟು 6 ಮಂತ್ ಆದಮೇಲೆ ಎಷ್ಟೊಂದು ಜನ ನೀವು ಪರ್ಚೇಸ್ ಮಾಡಿರ್ತೀರ ಕಲರ್ ವಾಟರ್ ಬಾಟಲ್ಸು ಮಕ್ಕಳಿಗೆ. ಸೊ ನಾನು ಕೂಡ ಪರ್ಚೇಸ್ ಮಾಡಿದ್ದೆ ನನ್ನ ಪಾಪುಗೆ, 2 ವಾಟರ್ ಬಾಟಲ್ ಎಲ್ಲ ಪರ್ಚೇಸ್ ಮಾಡಿದೆ. ಸೊ ಅಂದರೆ ಅದು ಪೈಪ್ ಎಲ್ಲ ಬರುತ್ತೆ ನೋಡಿ, ಆ ಥರ ಅಂದರೆ ಚೂಪೋ ಥರ ಸಿಪ್ ಥರ ಚೆನ್ನಾಗಿರುತ್ತೆ. ಸೊ ಆ ಥರ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಎಲ್ಲ ಪರ್ಚೇಸ್ ಮಾಡಿದೆ. ಸೊ ನನ್ನ ಮಗ ಅಂತೂ ಅದರಲ್ಲಿ ಕುಡಿಲೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. 2 ವೀಕ್ಸ್ ಇಲ್ಲಾಂದರೆ 3 ವೀಕ್ಸ್ ಏನೋ ತೊಗೊಂಡು ಬಂದು ಹಂಗೆ ಇಟ್ಟಿದ್ದಷ್ಟೇ. ಅದರಿಂದ ಅವನು ಅದನ್ನು ಕುಡಿಯೋಕ್ಕೆ ಹೋಗಲಿಲ್ಲ. ಏನಂದರೆ ನಾವು ಲೋಟದಲ್ಲಿ ಎತ್ಕೊಂಡು ಕುಡಿತೀವಲ್ವ, ಸೊ ಅದನ್ನು ನೋಡಿ ಅವನು ಕೂಡ ನಾನು ಅದರಲ್ಲೇ ನಾನು ವಾಟರ್ ಬಾಟಲಲ್ಲಿ ಕುಡ್ಸೋಕೆ ಹೋದ್ರೂ ಸೊ ಅವ್ನಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ, ಕುಡಿತಿರ್ಲಿಲ್ಲ. ನಾನು ಲೋಟದಲ್ಲಿ ಕುಡಿಯೋದು ನೋಡಿ ಅವ್ನು ಕುಡಿಯೋಕ್ಕೆ ಹೋಗ್ತಾಯಿದ್ದ. ಸೊ ಅದೊಂಥರ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಎಲ್ಲ ತಾಯಿಯವ್ರಿಗೂ ಗೊತ್ತಿರುತ್ತೆ, ಮಕ್ಕಳು ಏನಂತಂದರೆ ನಾವೇನು ಮಾಡ್ತೀವೋ ಮಕ್ಕಳು ಕೂಡ ಅದೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೂ ಅವಾಗ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಅವನಿಗೆ ವಾಟರ್ ಬಾಟಲಲ್ಲಿ ಕುಡಿಯೋಕ್ಕೆ ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಗ್ಲಾಸಲ್ಲೇ, ಮಾಮೂಲಿ ಗ್ಲಾಸ್ ಬರುತ್ತಲ್ಲ ನಾವು ಕುಡಿತೀವಲ್ಲ ಅದೇ ಗ್ಲಾಸಲ್ಲಿ, ಸಣ್ಣ ಪುಟಾಣಿ ಗ್ಲಾಸಲ್ಲಿ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವನು ಅದನ್ನೇ ಅಭ್ಯಾಸ ಮಾಡಿಕೊಂಡು ಇವಾಗ ಆ್ಯಕ್ಚುಲಿ ಏನಂತ ಅಂದರೆ ಒಂದು 7 ಮಂತ್ವರೆಗೂ
ಹಿಂಗೆ ಕುಡಿಸೋದು ಆ ಥರ ಮಾಡ್ತಾಯಿದ್ವಿ. ಇವಾಗ ಒನ್ ಇಯರ್ ಕಂಪ್ಲೀಟ್ ಆಯಿತು. ಸೊ ಲೋಟ ನೋಡಿದ್ರೆ ಸಾಕು ಅವನೇ ಎತ್ಕೊಂಡು ಖಾಲಿ ಲೋಟ ಇದ್ರೂ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾನೆ. ಅಂದರೆ ಒಂಥರ ಚೆನ್ನಾಗಿರುತ್ತೆ ಅದೆಲ್ಲ. ಬಟ್ ವಾಟರ್ ಅನ್ನೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ಟಾಪಿಕಲ್ಲಿ ವಾಟರ್ ಬಗ್ಗೆ ನಾವು ಎಷ್ಟು ಮಾತಾಡಿದ್ವಿ ಅಂತ ಹೇಳಿ. ನೀವು ಕೂಡ ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಕೊಡಬೇಕು ಮತ್ತು ಯಾವ ಟೈಮಲ್ಲಿ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬಾರ್ದು ಅನ್ನೋದನ್ನ ನೀವು ಕೂಡ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಹೇಳೋದಾದರೆ, ಈ ವೆದರಲ್ಲಿ ಅಂದರೆ ಈ ಬಿಸಿಲುಗಾಲದಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ಸೊ ಆವಾಗ ವಾಟರು ತುಂಬ ಬೇಕಾಗಿರುತ್ತೆ ಬಾಡಿಗೆ. ಸೊ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವಾಗವಾಗ ವಾಟರ್ ಕುಡಿಯೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಚೆನ್ನಾಗಿ ನೀರು ಕುಡೀರಿ, ಇರೋದ್ರಿಂದ ಬಾಡಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಓಕೆ ಗೈಸ್, ಇವತ್ತಿನ ಟಾಪಿಕ್ ಹೀಗಿತ್ತು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.